ಹಲೋ ಸ್ನೇಹಿತರೆ, ನಾನಿವತ್ತು ನಿಮಗೆ ಬದನೆಕಾಯಿ ಬಳಸಿಕೊಂಡು ಮನೆಯಲ್ಲಿ ಯಾವ ರೀತಿಯಾಗಿ ಸಿಂಪಲ್ ಆಗಿ ವಾಂಗಿಬಾತ್ ಮಾಡ್ಕೋಬಹುದು ಅಂತ ತೋರಿಸ್ಕೊಡೋಣ ಅಂತಿದ್ದೀನಿ. ಬನ್ನಿ ನೋಡುವ. ಇದನ್ನು ಬದನೆಕಾಯಿ ಅನ್ನ ಅಂತ ಕೂಡ ಕರಿಬಹುದು ಅಥವಾ ವಾಂಗಿಬಾತ್ ಅಂತ ಕೂಡ ಕರಿಬಹುದು. ನಿಮಗೆ ಇಷ್ಟದ ಹೆಸರನ್ನು ಕೂಡ ಕೊಟ್ಕೊಳ್ಬಹುದು. ನಿಮಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನಿಗೆ ಸ್ವಾಗತ. ನಾನು ನಿಮ್ಮ ಸ್ಥಿತಿ ಕೃಷ್ಣರಾಜ್. ನಾನಿಲ್ಲಿ ವಾಂಗಿಬಾತ್ ಮಾಡಲಿಕ್ಕೆ ಫಸ್ಟಿಗೆ 1.5 ಕಪ್ ಆಗುವಷ್ಟು ಬದನೆಕಾಯಿ, ಉದ್ದ ಬದನೆಕಾಯಿ ಏನು ಬರುತ್ತಲ್ಲ ಅದನ್ನು ನಾನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೀವು ಯಾವುದೇ ರೀತಿಯ ಬದನೆ ನಿಮಗೆ ಅವೈಲೇಬಲ್ ಇತ್ತು ಅಂದರೆ ಯೂಸ್ ಮಾಡ್ಕೋಬಹುದು. ಆಮೇಲೆ ಒಂದು ಬಾಣಲೆಗೆ 2 ಚಮಚದಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಉದ್ದಿನ ಬೇಳೆ, ಆಮೇಲೆ ಒಂದು 2 ರಿಂದ 3 ಕೆಂಪು ಮೆಣಸು. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು, ಅಥವಾ ಖಾರಕ್ಕೆ ಆಮೇಲೆ ಅಚ್ಕಾರದ ಪುಡಿ ಕೂಡ ಹಾಕ್ಕೊಳ್ಬೋದು. ಅಥವಾ ನಿಮ್ಮ ಹತ್ರ ವಾಂಗಿಬಾತ್ ಪೌಡ್ರ್ ಖಾರ ಇತ್ತು ಅಂತಂದರೆ ನೀವು ಕೆಂಪು ಮೆಣಸು ಒಂದು ಕಡಿಮೆ ಕೂಡ ಮಾಡ್ಕೋಬೋದು. ಆಮೇಲೆ ಅರ್ಧ ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಸಾಸಿವೆ, ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಇದನ್ನೊಂದು 2 ನಿಮಿಷ ಬಾಡಿಸ್ಕೊಳ್ಬೇಕು, ಹುರ್ಕೊಳ್ಬೇಕು. ಈ ಥರ ಹುರ್ಕೊಂಡು ಆದಮೇಲೆ 1 ಚಮಚದಷ್ಟು ನಾನು ಶೇಂಗಾ ಬೀಜವನ್ನು ಹಾಕ್ಕೊಳ್ತಾ ಇದ್ದೇನೆ. ಶೇಂಗಾ ಬೀಜ ಆಪ್ಷನಲ್, ನಿಮಗೆ ಬೇಕು ಅಂತಂದರೆ ಹಾಕಿ, ಹಾಗೆ ನಿಮಗೆ ಇಷ್ಟ ಇತ್ತು ಅಂತಾರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಎಲ್ಲವನ್ನು ಕೂಡ ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಹೊಂಬಣ್ಣ ಬರೋ ತನಕ ಹುರ್ಕೊಳ್ಬೇಕು. ಈ ಥರ ಉದ್ದಿನ ಬೇಳೆ ಹಾಗೆ ಕಡಲೆಬೇಳೆ, ಶೇಂಗಾ ಬೀಜ ಕೆಂಪು ಬಣ್ಣಕ್ಕೆ ತಿರುಗಿದ ಮೇಲೆ ನಾವು ಕಟ್ ಮಾಡಿರುವಂತಹ ಬದನೆಕಾಯಿ ಏನಿದೆ ಅದನ್ನು ನೀರನ್ನೆಲ್ಲ ತೆಗೆದು ಹಾಕ್ಕೊಂಡು ಪುನಃ ಒಂದು 2 ನಿಮಿಷ ಚೆನ್ನಾಗಿ ಒಗ್ಗರಣೆಯಲ್ಲಿ ಹುರ್ಕೊಳ್ಬೇಕು ಬದನೆಕಾಯಿನ. ಆವಾಗ ಅದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ಥರ 2 ನಿಮಿಷ ಹುರ್ಕೊಂಡು ಆದಮೇಲೆ ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ ನಿಮಗೆ ಬೇಕು ಅಂತಂದರೆ ಅಚ್ಕಾರದ ಪುಡಿ ಹಾಕ್ಕೊಳ್ಬೋದು. ಆಮೇಲೆ ನಾನು ಇಲ್ಲಿ 1 ಚಮಚದಷ್ಟು ಬೆಲ್ಲ ಹಾಕ್ಕೊಂಡಿದ್ದೇನೆ. ಬೆಲ್ಲ ಆಪ್ಷನಲ್ಲ, ಬೇಕು ಅಂತಂದರೆ ಮಾತ್ರ ಹಾಕಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಈ ಮಸಾಲೆನ ಹಾಕಿ ಒಂದ್ಸಲ ಚೆನ್ನಾಗಿ ಕೈ ಆಡಿಸಬೇಕು. ಈ ಥರ ಕೈ ಆಡಿಸಿದ್ಮೇಲೆ ಇದಕ್ಕೆ 1/4 ರಿಂದ ಅರ್ಧ ಕಪ್ ಆಗುವಷ್ಟು ಹುಣಸೆ ಹಣ್ಣಿನ ರಸ. ನೀವು ತೆಳು ಹುಣಸೆ ಹಣ್ಣಿನ ರಸ ಮಾಡಿತ್ತು ಅಂತಂದರೆ ನೀವು ಅರ್ಧ ಕಪ್ ಹಾಕ್ಕೊಳ್ಬೋದು. ನೀವು ದಪ್ಪಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳೋದಿರಾ ನೀವು 1/4 ಕಪ್ ಆಗುವಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ 3 ಚಮಚದಷ್ಟು ನಾನಿಲ್ಲಿ ವಾಂಗಿಬಾತ್ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಮುಚ್ಚಳ ಮುಚ್ಚಿ ಅಥವಾ ಬದನೆಕಾಯಿ ಬೇಯೋ ತನಕ ಇದನ್ನು ಬೇಯಿಸ್ಕೊಳ್ಬೇಕು. 5 ನಿಮಿಷ ಸಾಕಾಗುತ್ತೆ, ತುಂಬ ಏನು ಹಿಡ್ಕೊಳ್ಳಲ್ಲ, ಯಾಕಂದರೆ ಬದನೆ ಬೇಗ ಬೇಯೋದ್ರಿಂದ. ನೀವು ವಾಂಗಿಬಾತ್ ಮಸಾಲೆ ನಿಮ್ಗೆ ಇಷ್ಟ ಇತ್ತು ಅಂತಂದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು. ಆಮೇಲೆ ಇದಕ್ಕೆ 2 ಕಪ್ ಆಗುವಷ್ಟು ನಾನು ಬೇಯಿಸಿರುವಂತಹ ಅನ್ನ ಬೇಯಿಸುವಾಗ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಮೊದಲಿಗೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ. ನೀವು ನೋಡ್ಬೋದು ವಿಡಿಯೋದಲ್ಲಿ ಯಾವ ರೀತಿ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಅಂತ. ನೀವು ಉಪ್ಪನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ಅನ್ನ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಚಿಕ್ಕ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಹಾಗೆ ಸಿಂಪಲ್ ಆಗಿ ಮಾಡುವಂತಹ ಬದನೆಕಾಯಿ ಅನ್ನ ಅಥವಾ ವಾಂಗಿಬಾತ್ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.